ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಕಾರ್ಯಕ್ರಮ ಇತ್ತು, ಒಂದು ಫ್ಯಾಮಿಲಿ ಕಾರ್ಯಕ್ರಮ, ನಾಮಕರಣ ಇದೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಅಂದರೆ ಸ್ಯಾರಿ ಹಾಕೋಬೇಕು ಅಂತ ಇಟ್ಟಿದ್ದು, ಅನಿವಾರ್ಯ ಕಾರಣದಿಂದ ಈಗ ಆಗಿಲ್ಲ. ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬದಲಾವಣೆ ಇವತ್ತು ನಾನು ತುಂಬ ಖುಷಿಯಾಯಿತು. ಒಂದು ಟಾಪ್ ಬೇಕು ಅಂತ ಹೇಳಿ ಬಟ್ಟೆ ಅಂಗಡಿಗೆ ಹೋದೆ. ಎಂಟ್ರೆನ್ಸ್ ಹೋದ ತಕ್ಷಣವೇ ಅಲ್ಲಿನ ಆ ಶಾಪ್ ಓನರು ಆಕೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೋದ ತಕ್ಷಣ ನನ್ನ ಕೈಗೆ ಹೂವು ಮುಟ್ಕೊಳ್ಳಿ ಅಂತ ಕೊಟ್ಟರು. ಈ ಬದಲಾವಣೆ ಸಮಾಜಕ್ಕೆ ಬೇಕಲ್ವಾ? ಏನಂತೀರಿ? ಯಾವ ಭೇದ ಭಾವ ಮಾಡಿಲ್ಲ. ಹೋದ ತಕ್ಷಣ ಅವರು ಹೂವು ಕಟ್ತಾ ಇದ್ದಂಥವರು ನೀವು ಹೂವು ಮುಟ್ಕೋಬೇಕಿದ್ದನ್ನು ಮುಟ್ಕೊಳ್ಳಿ ಅಂತ ಹೇಳಿ. ಏನು ಮಲ್ಲಿಗೆ ಇದು? 5 ಸುತ್ತಿನ ಸೂಜಿ ಮಲ್ಲಿಗೆ ಘಮ 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 ಅಂತ ಇದೆ. ಹೋದ ತಕ್ಷಣ ಗೊತ್ತು ಅವರು ನೋಡಿ. ಹೋದ ತಕ್ಷಣ ಅಂಗಡಿ ಒಳಗೆ ಕಾಲಿಡ್ತೀನಿ, ಇಟ್ಟ ತಕ್ಷಣ ನನ್ನ ಕೈಗೆ ಇಷ್ಟು ಹೂವು ಕೊಟ್ಟರು. ಖುಷಿಯಾಯಿತು, ಬಹಳ ಖುಷಿಯಾಯಿತು. ನನಗೆ ಸೂಜಿ ಮಲ್ಲಿಗೆ ಸ್ಮೆಲ್ಲು ಅಷ್ಟು ನನಗೆ ತಲೆನೋವು ಬರುತ್ತೆ. ನಾನು ಮುಡಿಯೋಕ್ಕೆ ಇಷ್ಟಪಡಲ್ಲ. ಎಲ್ಲರ ಜರ್ನಿ ಅಂದರೆ ಕನಕಾಂಬರ ಬೇಕಾದರೆ ಪರವಾಗಿಲ್ಲ, ಮಲ್ಲಿಗೆ ಸ್ವಲ್ಪ ಘಮ ಜಾಸ್ತಿ ಇರುತ್ತಲ್ಲ, ತಲೆನೋವು ಬರುತ್ತೆ. ಅವರ ಪ್ರೀತಿಗೆ ನಿಜವಾಗ್ಲೂ ಬೆಲೆ ಆಗಲ್ಲ ಹೇಳಬೇಕು ಅಂದರೆ. ಈ ಬದಲಾವಣೆ ಬೇಕಲ್ವಾ? ಭೇದ ಭಾವ ಮಾಡಲಿಲ್ಲ ಅವರು ಅಲ್ವಾ? ಇದು ಬೇಕು ಸಮಾಜಕ್ಕೆ. ಈ ಬದಲಾವಣೆ ಖಂಡಿತ ಬೇಕು. ಏನಂತೀರಿ? ಕಮೆಂಟ್ ಮಾಡಿ. ಬನ್ನಿ, ಮೈಸೂರಿಗೆ ಹೋಗ್ತಾ ಇರೋದು ನಾಮಕರಣ. ಆದರೆ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ವಿಡಿಯೋ ಮುಂದೆ ಹಾಕ್ತೀನಿ. ಬನ್ನಿ, ನೀವು ನಮ್ಮ ಜರ್ನಿ ಜೊತೆ ಹೋಗೋಣ. ಬಸ್ಸಿನಲ್ಲಿ ನಮ್ಮ ಪ್ರಯಾಣ ಹುಣಸೂರಿಂದ ಮೈಸೂರು ಕಡೆಗೆ ಪ್ರಾರಂಭ ಮಾಡ್ಕೊಂಡ್ವಿ. ಅಮ್ಮ ಮತ್ತು ನಾನು. ನೋಡಿ, ಬದುಕಿನಲ್ಲಿ ಕಾಲ ಎಲ್ಲನೂ ಸಹ ಪ್ರತಿ ಮನುಷ್ಯರಿಗೆ ಅನಿಸುತ್ತೆ. ನಮ್ಮ ಮನೆಯವರಿದ್ದಾಗ ಅವರೊಟ್ಟಿಗೆ ಎಷ್ಟು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಯಾವುದೇ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂದರೂ ಅವ್ರು ಇಲ್ಲದೇ ನಾನು ಹೋಗ್ತಾ ಇರಲಿಲ್ಲ. ಬಸ್ಸಲ್ಲಿ ತುಂಬ ಕಡಿಮೆ ಹೋಗ್ತಾ ಇದ್ದಿದ್ದು. ನೋಡಿ, ನಮಗೆ ಕಾಲ ಎಲ್ಲನೂ ಒದಗಿಸ್ಕೊಟ್ಬಿಡುತ್ತೆ. ಒಂದೇ ಥರ ಮನುಷ್ಯ ಇರೋಕ್ಕಾಗೋದಿಲ್ಲ ಅನ್ನೋದು ಸತ್ಯ ಅಲ್ವಾ? ನೋಡಿ, ಸ್ವಲ್ಪ ಲೇಟ್ ಆಗೋಯಿತು. ನಾನು ಬರೋಷ್ಟೊತ್ತಿಗೆ ಕಾರ್ಯಕ್ರಮ ಅರ್ಧ ಭಾಗ ಮುಗಿದೋಗಿತ್ತು. ಎಲ್ಲರೂ ಜನ ಊಟಕ್ಕೆ ಹೋಗಿದ್ರು. ನಾನು ಕೂಡ ಊಟ ಮುಗಿಸ್ಕೊಂಡೇ ಬಂದ್ವಿ. ಅಂದರೆ ನಮ್ಮ ಮನೆಯವರ ನಾದಿನಿಯ ಮಗು ನಾಮಕರಣ ಹೋಗಿದ್ದು. ನಮ್ಮ ಮನೆಯವರು ಕೂಡ ತುಂಬ ಮಿಸ್ ಮಾಡಿಕೊಂಡೆ. ಇದೇ ಚೌಟ್ರಿಗೆ ಏನೀಗ ಮಗು ನಾಮಕರಣ ಇದೆ, ತಾಯಿಯ ಎಂಗೇಜ್ಮೆಂಟ್ ಇದೇ ಚೌಟ್ರಿಗೆ ನಮ್ಮ ಮನೆಯವರೊಟ್ಟಿಗೆ ಬಂದಿದ್ದೆ. ಈ ಸಲ ಅಮ್ಮನೊಟ್ಟಿಗೆ ಬಂದಿದ್ದೀನಿ. ಹಾಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ. ನೋಡ್ತಾ ಇದ್ದೀರಿ, ಏನು ಬ್ಲೂ ಸ್ಯಾರಿ ಹಾಕಿರೋರು ನಮ್ಮ ಮನೆಯವರ ತಂಗಿ, ಪಕ್ಕದಲ್ಲಿರುವಂಥವರು ಅವ್ರ ಮಗಳು. ಅಮ್ಮ ಮತ್ತು ನಾನು. ಪಾಪು ಕೂಡ ಬಂದಿರಲಿಲ್ಲ, ಪಕ್ಕದಲ್ಲಿ ಅವ್ರ ಯಜಮಾನರು ಪಾಪುನ ಎತ್ಕೊಂಡಿದ್ರು. ಕ್ಯೂಟಾಗಿದ್ದ ಪಾಪು. ಮಕ್ಕಳು ನಾಮಕರಣ ದಿನ ತುಂಬ ಅಳ್ತಾರಲ್ವ, ಅವನು ಕೂಡ ತುಂಬ ಸುಸ್ತಾದಂಗೆ ಕಾಣಿಸ್ತಾ ಇತ್ತು ಪಾಪು. ನಾಮಕರಣ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋಣ ಅಂತ ಹೇಳಿ ಸಬರ್ ಬಸ್ ಸ್ಟ್ಯಾಂಡಿಗೆ ಅಮ್ಮ ನಾನು ಆಟೋದಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಸ್ವಲ್ಪ ಮಳೆ ವೆದರು ಕೂಡ ಇತ್ತು, ಮೋಡ ಇತ್ತು. ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕಾಲ ಎಲ್ಲರಿಗೂ ಕೂಡ ಪಾಠ ಕಲಿಸುತ್ತೆ. ನಾವು ಇವಾಗ ಚೆನ್ನಾಗಿದ್ದೀವಪ್ಪ, ಅಯ್ಯೋ ನಾವು ಹೀಗೆ ಇರ್ತೀವಪ್ಪ ಅನ್ನೋದು ತುಂಬ ಸುಳ್ಳಾಗುತ್ತೆ. ಮನುಷ್ಯ ಏನೋ ಹೇಳ್ತಾರಲ್ಲ, ಮೇಲಿದ್ದವ್ರು ಕೆಳಗೆ ಬರಬೇಕು, ಕೆಳಗಿದ್ದವ್ರು ಮೇಲೆ ಬರಬೇಕು. ಕೆಲವು ವಿಷಯಗಳನ್ನ ನಾವು ಈ ಕಲಿಯುಗದಲ್ಲಿ ತಗೊಳ್ತೀವಿ ಅಂದರೆ, ಸ್ವಲ್ಪ ಯಾರಲ್ಲಿ ಒಳ್ಳೆತನ ಇರುತ್ತೋ ಅವ್ರಿಗೆ ಸ್ವಲ್ಪ ನೋವುಗಳಂತೂ ಖಂಡಿತ ಇರುತ್ತೆ. ನಾನಂತೂ ಅಗಲಿಕೆಯ ನೋವಿದೆಯಲ್ಲ ತುಂಬ ಪಟ್ಬಿಟ್ಟಿದ್ದೀನಿ. ತಂದೆ ಅಗಲಿಕೆ ನೋವಾಗಲಿ, ನಮ್ಮ ಮನೆಯವರ ನೋವಾಗಲಿ ಇಂದಿಗೂ ಕೂಡ ನನಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ವಾ? ನೋಡಿ, ನಮ್ಮ ಮೈಸೂರು ಒಂದು ಪ್ರಶಾಂತವಾದ ವಾತಾವರಣ ಇರುತ್ತೆ. ಅದಕ್ಕೆ ಎಲ್ರಿಗೂ ಸಹ ಮೈಸೂರು ಇಷ್ಟ ಆಗುತ್ತೆ. ಲೈನಿಗೆ ಮರಗಳು, ಆ ತಂಪು ನೆರಳು, ಮಳೆ ಬಂದರೆ ಒಂಥರ, ಬಿಸಿಲಲ್ಲಿದ್ದರೂ ಸಹ ಒಂದು ತಂಪಾದ ವಾತಾವರಣ ನಮ್ಮ ಮೈಸೂರು ಜನರಿಗಂತೂ ತುಂಬ ಇಷ್ಟ ಆಗುತ್ತೆ. ಅದು ಹೊರಗಡೆ ಬರೋದು ಕೂಡ ಮೈಸೂರು ಯಾಕೆ ಇಷ್ಟ ಆಗುತ್ತೆ ಅಂದರೆ, ಈ ಒಂದು ಪೀಸ್ಫುಲ್ ಆಗಿರುವಂಥ ವಾತಾವರಣ, ಹಚ್ಚ ಹಸಿರು ತುಂಬಿರುತ್ತೆ ಯಾವಾಗಲೂ ಸಹ. ಅದಕ್ಕೆ ಎಲ್ರಿಗೂ ಸಹ ಮೈಸೂರು ಅಂದರೆ ಇಷ್ಟ ಆಗುತ್ತಲ್ವಾ? ಏನು ಹೇಳ್ತೀನಿ ಕಮೆಂಟ್ ಮಾಡಿ. ಅಲ್ಲಿಂದ ಸಬರ್ ಬಸ್ ಸ್ಟ್ಯಾಂಡ್ಗೆ
ಅಯ್ಯೋ ಇವತ್ತಂತೂ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನ ಅಂದರೆ ಭಯ ಆಗ್ತಿತ್ತು ಇಲ್ವೋ ಅಂತ ಹೇಳಿ. ಆದರೆ ಅಮ್ಮ ಸೀಟ್ ಹಿಡಿದ್ರು, ಹೋಗಿ ಕುತ್ಕೊಂಡ್ವಿ, ಪ್ರಯಾಣ ಶುರು ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ಎಷ್ಟು ಜನ ಜಂಗುಳಿ. ನಮ್ಮ ಕುಶಾಲನಗರ ಕಡೆ, ಪ್ರಿಯಾಪಟ್ಟಣ ಹೋಗೋ ಕಡೆ, ಹುಣಸೂರಿಗೆ ಹೋಗೋ ಕಡೆ ಬಸ್ಗಳು ಇರುತ್ತಲ್ಲ, ಆ ಸೈಡ್ ಜನ ತುಂಬೋಗಿದ್ರು. ಅಷ್ಟೊಂದು ಜನ ಇದ್ದರು. ಅಂತೂ ಸೀಟ್ ಸಿಕ್ತು, ನಮಗೇನು ತೊಂದರೆ ಆಗಲಿಲ್ಲ. ಆರಾಮಾಗಿ ನನಗೆ ಸೀಟ್ ಒಂದು ಸಿಕ್ಬಿಟ್ರೆ ಬಸ್ಸಲ್ಲಿ ಒಂದು ಸ್ವಲ್ಪ ನಿದ್ರೆ ಮಾಡೋದು ಜಾಸ್ತಿ. ನಾನು ಮಲಗಿಬಿಡ್ತೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿಬಿಟ್ರೆ ಊರು ಸಿಕ್ಕಿದೆ ಗೊತ್ತಾಗಲ್ಲ ನನಗೆ. ಆಗ ಒಂಥರ ಆರಾಮ್ ಅನಿಸುತ್ತೆ. ಮಳೆ ಮೋಡ ಕೂಡ ಇತ್ತು. ಯಾವಾಗ ನಾನು ಮೈಸೂರಿಗೆ ಬರಲಿ ಹೋಗ್ಬೇಕಾದ್ರೆ ಮಳೆ ಬರ್ತಾನೆ ಇದೆ. ಇತ್ತೀಚೆಗೆ ಒಂದು ವಾಟ್ರ್ ಬಾಟ್ಲು ಬೇಕಿತ್ತು, ಅದು ಸಹ ತಗೊಂಡೆ. ನೀರು ಬಾಟ್ಲು ಎಲ್ಲರೂ ಹೋಗ್ಬೇಕಾದ್ರೆ ಖಂಡಿತ ಒಂದು ಚಿಕ್ಕ ಬಾಟ್ಲು ಸಹ, ಚಿಕ್ಕದಾದರೂ ಸಹ ಬಾಟ್ಲನ್ನು ನೀರು ಬಾಟ್ಲು ಇಟ್ಕೊಳ್ತೀನಿ. ಈ ಸಲ ಏನು ತೊಗೊಬಂದಿರಲಿಲ್ಲ, ಅದಕ್ಕೋಸ್ಕರ ಒಂದು ಬಾಟ್ಲು ನೀರನ್ನು ತಗೊಂಡು ಬಸ್ ಕಡೆ ಹೋಗ್ತಾಯಿದ್ದೀನಿ. ನಮ್ಮಮ್ಮ ಬಹಳ ಚುರುಕು, ಅವರು ಬಸ್ ಸೀಟ್ ಹಿಡಿದ್ಬಿಡ್ತಾರೆ ಪಟ ಪಟ ಅಂತ. ಹೋಗಿ ಅಮ್ಮ ಜೊತೆಯಲ್ಲಿದ್ದರೆ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಆರಾಮಾಗಿ ಬಸ್ ಹತ್ತುತ್ತೀನಿ. ಅಮ್ಮನೇ ಹೋಗ್ಬಿಡ್ತಾರೆ, ಫಸ್ಟೇ ಹೋಗಿ ಸೀಟ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ ಅಮ್ಮ. ಅದರಿಂದ ನೋಡಿ ನಾನೀಗ ಹೋಗ್ತಾಯಿದ್ದೀನಿ. ಆಲ್ರೆಡಿ ಅಮ್ಮ ಹೋಗಿ ಬಸ್ಗಳೊಳಗಡೆ ಸೀಟ್ ಮಾಡಿಕೊಂಡು ಕೂತಿದ್ರು. ಫ್ರೀ ಬಸ್ ಇರೋದ್ರಿಂದ ಕೇಳೋದೇ ಬೇಡ. ಶನಿವಾರ ಭಾನುವಾರ ಅಂದರೆ ಬರೀ ರಶ್ಮಯ. ಭಾನುವಾರ ಕಾಲೇಜು ಸ್ಟೂಡೆಂಟ್ಸ್ ಇಲ್ಲ ಅಂದರೂ ಸಹ ಈ ಟೂರಿಸ್ಟ್ ಜಾಸ್ತಿ, ಅಂದರೆ ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಿರ್ತಾರೆ ನೋಡಿ, ಅವರೇ ಜಾಸ್ತಿ ಜನ. ನೋಡಿ ಅಮ್ಮ ಇಲ್ಲಿ ಆಲ್ರೆಡಿ ಕೂತ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಿ. ಇದು ನಮ್ಮ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಇವತ್ತು. ಈಗ ಹೋಗ್ತಾ ಇದ್ದೀವಿ. ಎಂದಿನಂತೆ ನೀರು ಬೇಕಿತ್ತು, ಜ್ಯೂಸ್ ಎಲ್ಲ ಮಿಲ್ ಮಾಡಿಬಿಟ್ಟಿದ್ದೀನಿ. ಜ್ಯೂಸ್ ಅಂತೂ ಕುಡಿಬಾರ್ದು ಅಂತ ಹೇಳಿ ಬನ್ನಿ ಹುಣಸೂರು ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ಡೈಲಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಹೆಂಗಾಗಿದ್ದೀನಿ ಅಂತಂದರೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಮಾತಾಡ್ತಾ ಇರೋದು ಸೌಂಡ್ಗೆ ನಿಮಗೆ ಕೇಳಿಸ್ತಿಲ್ಲ ಅಂದ್ಕೊಳ್ತೀನಿ. ಆಯಿತಾ, ಬನ್ನಿ ಹೋಗೋಣ. ಬಸ್ಸಲ್ಲಿ ಮಲಗಿ ನಿದ್ರೆ ಮಾಡಿಬಿಟ್ಟೆ. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಮೈಸೂರಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಯಿತು. ಎಷ್ಟು ಟೈಮ್ ಇವಾಗ? 7:15 ಆಗಿದೆ. ಮನೆಗೆ ಬರೋಷ್ಟಕ್ಕೆ 7:15 ಆಯಿತು. ಎಲ್ಲರೂ ಇದ್ದಾರೆ ಇಲ್ಲಿ ನೋಡಿ. ಆಮೇಲೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸ್ತೀನಿ ರೀ. ಏನು ಬರೀತಾ ಇದೆ? ಏನಿದು? ಕನ್ನಡ ಎಷ್ಟನೇ ಕ್ಲಾಸ್ ಹೇಳಿ ಇವಾಗ? ತಮ್ಮ ಅವನು, ಇಲ್ಲಿ ಅಮ್ಮ, ಪ್ರಿಯಾ ಎಲ್ಲ ಸೀರಿಯಲು ಏನೋ ಕಾಮಿಡಿ ಹಾಕೊಂಡು ನೋಡ್ಕೊಂಡು ಬ್ಯುಸಿ ಅವರೇ. ನೆನ್ನೆದು ಸಾಂಬಾರಿದೆ, ಅಂದರೆ ನಮ್ಮ ಕಡೆ ಉಪ್ಪೆಸರು ಅಂತ ಹೇಳ್ತೀವಿ. ಪಾಪ ಗೊಡ್ಕಾರ ಉಪ್ಪು ಸಾರು ಮಾಡೋ ತೋರಿಸಿ ಅಂತ ಹೇಳ್ತಾ ಇದ್ದೀರಿ. ನನಗೆ ತೋರ್ಸೋಕ್ಕೆ ಆಗ್ತಾಯಿಲ್ಲ ನೋಡಿ. ಇವಾಗ ನೆನ್ನೆ ಮಾಡಿರುವಂಥದ್ದು ಸೊಪ್ಪು ಮತ್ತು ಹೆಸ್ರು ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡಿ ಪಲ್ಯ ಮಾಡಿರುವಂಥದ್ದು ಸಾಂಬಾರಿದೆ. ಈಗ ಸೈಡ್ ಡಿಶ್ ಆಗಿ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಬನ್ನಿ ಒಂದಿಷ್ಟು ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಲ ಡ್ರೆಸ್ ಚೇಂಜ್ ಮಾಡಿ ಮನೇಲಿ ಹಾಕುವಂಥ ಡ್ರೆಸ್ ಹಾಕ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಯಿತಾ? ನೋಡಿ, ಎಲ್ಲ ಕೇಳ್ತಾಯಿದ್ರು ಬಳೆ ಚೆನ್ನಾಗಿದೆ ಅಂತ ಹೇಳಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ ಬಳೆ? ಇದು ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಹೇಗೈತೆ ಬಳೆ? ಎಲ್ಲರೂ ಕೇಳ್ತಿದ್ರು ಚೆನ್ನಾಗಿದೆ ಅಂತ ಹೇಳಿ. ಲಕ್ಷ್ಮಿ ಬಳೆ ಚೆನ್ನಾಗಿದೆ ಅಲ್ವಾ? ಬನ್ನಿ ಫ್ರೆಶ್ ಆಗಿ ಬರೋಣ. ಏನಾಯ್ತು ಬೇಗ ಬಂದ್ಬಿಟ್ಟೆ? ಗೆದ್ಬಿಟ್ಟ? ಸರಿ ಆಯಿತು, ಬನ್ನಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, 2-3 ದಿನ ಆಯಿತು ಅಡುಗೆ ಮನೆ ಕಡೆ ನಾನು ಬಂದಿಲ್ಲ. ಇವಾಗ ಏನು ಮಾಡ್ತಾವ್ರೆ ನೋಡೋಣ ಬನ್ನಿ. ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಮನೆಯಲ್ಲಿ ಇರೋದಕ್ಕೂ ಹೊರಗಡೆ ಜರ್ನಿ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ.
ಮುಂಚೆ ಥರ ಅನಿಸಲ್ಲ. ಇವಾಗ ಯಾಕೋ ಒಂಥರ ಸುಸ್ತು ಬಳಲಿಕೆ ಅನಿಸುತ್ತೆ ಮನಸ್ಸಿಗೆ, ದೇಹಕ್ಕೆ ಎಲ್ಲ ಸಹ. ಬನ್ನಿ ಏನು ಮಾಡ್ತಾವ್ರು ನೋಡೋಣ. ರಾತ್ರಿ ಅಂದರೆ ನಿನ್ನೆ ರಾತ್ರಿ ಉಪ್ಸಾರು ಮಾಡಿದ್ವಿ. ಉಪ್ಪೆಸರು ಅಂತಾರೆ, ನಿಮ್ಮ ಕಡೆ ಏನಂತೀರಿ ಗೊತ್ತಿಲ್ಲ, ಉಪ್ಪೆಸರು ಅಂತಾರೆ ನಮ್ಮ ಹುಣಸೂರು ಪ್ರಾಂತ್ಯದಲ್ಲಿ. ಬನ್ನಿ ಸಾಂಬಾರಿದೆ, ಈಗ ನೆಂಚ್ಕೊಳಕ್ಕೆ ಏನೋ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಏನು ಸ್ಕಿನ್ಲೆಸ್ಸು ಚಿಕನ್ ಇಷ್ಟ ಆಗಲ್ಲ. ಸ್ಕಿನ್ ಔಟೇ ಮಾಡಿಸೋದು ನಾನು ಯಾವಾಗಲೂ. ತಿನ್ನಬಾರ್ದು ಅದ್ರ ಚರ್ಮ. ತಿನ್ನುವ ತಾಯಿ ನೋಡಿ ಇಲ್ಲಿ ಒಳಗೆ ಅದಕ್ಕೆ ಕೊಬ್ಬೇಕಂತೆ. ಅಯ್ಯಪ್ಪ, ನಾನು ಯಾವಾಗ್ಲೂ ನಮ್ಮ ಮನೆಯವ್ರು ಚಿಕನ್ ತರ್ತಾಯಿದ್ರು, ಫಸ್ಟು ನಾನು ಹೇಳಿ ಕಳಿಸ್ತಾ ಇದ್ದಿದ್ದು ಸ್ಕಿನ್ ತಗ್ಸ್ಬಿಟ್ಟು ಬಂದ್ಬಿಡಿ ಅಂತ. ಸ್ಕಿನ್ ಔಟೇ ನಮ್ಮ ಮನೆ ಇರಬೇಕು. ನಾನು ಸ್ಕಿನ್ ಎಷ್ಟು ಕೊಡೋದು, ಅದಕ್ಕೆ ನಿಂಗೆ ಸಪ್ರೇಟಾಗಿ ತರಿಸ್ಬಿಟ್ಟಿದ್ದೀನಿ. ಈಗ ಅದನ್ನ ಕಲಿಸ್ಕೊಂಡು ಸುಡ್ಕೊ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸೋಣ. ಇಲ್ಲಿ ಏನು ಮಾತಾಡ್ತಾ ಇದ್ವಿ ಅಂದರೆ, ಇವ್ರಿಗೆ ಚಿಕನ್ ತರಿಸ್ತೀವಿ ನೋಡಿ, ಚಿಕನ್ ಮೇಲೆ ಚರ್ಮ ಬರುತ್ತೆ ನೋಡಿ. ಪ್ರೀನ್ಗಾಗಲಿ ಸವೀತಿನಿಗಾಗಲಿ ಚರ್ಮ ಇದ್ರೇ ಟೇಸ್ಟ್ ಅಂತೆ. ನಮಗೆ ಸ್ಕಿನ್ ಔಟ್ ಬೇಕು. ಆ ಚರ್ಮ ತೆಗೆಸ್ಬಿಟ್ಟೆ ನಾನು ಬಿರಿಯಾನಿಗಾಗಲಿ ಕಬಾಬ್ಗಾಗಲಿ ಫ್ರೈಗಾದರೂ ಸಹ ಸ್ಕಿನ್ನನ್ನು ನಾನು ಬಳಸೋದಿಲ್ಲ. ನಮ್ಮ ಮನೆಯವ್ರು ಇದ್ದಾಗಿಂದನೂ ಅಷ್ಟೇ. ಇವ್ರಿಗೆ ಅದು ಸ್ಕಿನ್ ಬೇಕಂತೆ. ಸ್ಕಿನ್ನನ್ನು ತೆಗ್ಸಿರೋದನ್ನು ತೆಗ್ದು ಹಾಗೆ ಇಡ್ಸ್ಕೊಂಬಂದಿದ್ದಾರೆ. ಅವ್ರು ನನಗಿಷ್ಟ, ಅದು ತಿಂದರೆ ತಿಂದಂಗೆ ಆಗೋದು ಅಂತ ಹೇಳಿ. ಅದರಲ್ಲೂ ಕೊಬ್ಬಿರುತ್ತೆ ಸಿಕ್ಕಾಬಿಟ್ಟೆ. ಫ್ಯಾಟ್ ಅಂದರೆ ಕೇಳಲ್ಲ ಅವರು, ಅವ್ರಿಗೆ ಟೇಸ್ಟ್ ಅಂತೆ ಅದೇನೆ. ನೋಡಿ ಏನು ಹೇಳ್ತಾರೆ, ಅವ್ರಿಗೊಂದು ಸ್ವಲ್ಪ ಸರಿನಾ ತಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ ನೀವು. ಕಬಾಬ್ಗೆ ಕಲಿಸ್ಕೊಳ್ತಿದ್ದಾರೆ. ಸಾಂಬಾರಿದೆ, ಎಲ್ಲ ಮಕ್ಕಳಿಗೆಲ್ಲ ಕಬಾಬ್ ಇಷ್ಟ ಅಂತ ಹೇಳಿ ಕಬಾಬ್ ಕಲಿಸ್ತಾ ಇರುವಂಥದ್ದು. ಇದು ರಾತ್ರಿ ಮಾಡಿರುವಂಥದ್ದು. ಅಲಸಂಡೆ ಕಾಳು, ವೈಟ್ ಅಲಸಂಡೆ ಕಾಳು ಬರುತ್ತಲ್ಲ, ಅದು ಹೆಸ್ರು ಕಾಳು ಮತ್ತು ಬೇಳೆ ಸೊಪ್ಪು ಹಾಕಿ ಉಪ್ಪೆಸರು ಮಾಡಿ ಅದು ಬಸ್ತಿ ಪಲ್ಯ ಮಾಡಿ ಸಾಂಬಾರು ಮಾಡಿರುವಂಥದ್ದು. ಈ ಸಾಂಬಾರು ಸಖತ್ತು ಟೇಸ್ಟ್ ಇರುತ್ತೆ. ರಾಗಿ ಮುದ್ದೆಗಾಗಲಿ ಅನ್ನಕ್ಕಾದರೂ ಸಹ ತುಂಬ ಚೆನ್ನಾಗಿರುತ್ತೆ. ಇದು ಕುದ್ದಷ್ಟು ಟೇಸ್ಟ್ ಜಾಸ್ತಿ. ನೋಡಿ ಆ ಸೈಡೆಲ್ಲ ಕುದ್ದಿರೋದ್ರಿಂದ ಜಾಸ್ತಿ ಒಂದು ಸ್ವಲ್ಪ ನಿಮಗೆ ಪಾತ್ರೆ ಒಂದು ಸ್ವಲ್ಪ ಇದಂಗೆ ಕಾಣಿಸ್ತಾ ಇದೆ. ಸಾರಂತೂ ಸಖತ್ ಟೇಸ್ಟ್ ಇತ್ತು. ನಮ್ಮ ಅಮ್ಮ ಅಂತೂ ಏನು ಖುಷಿಯಿಂದ ಊಟ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು ಅಂತ. ನೋಡಿ ಪಲ್ಯನೂ ಅಷ್ಟೇ ಸಖತ್ ಟೇಸ್ಟ್ ಇತ್ತು, ಸೊಪ್ಪು ಬೇಳೆ. ಇವಾಗ ಕಬಾಬ್ ಕಲಸಿ ಒಂದು 1 hour ಬಿಟ್ಬಿಟ್ಟು ಆ ನಂತರ ಕಬಾಬನ್ನ ಹಾಕ್ಕೊಳ್ತಾರೆ. ನಾನು ಆ ಕೆಲಸಕ್ಕೇನು ಹೋಗಲ್ಲ, ಅವರೇ ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಿ, ಕರಿಬೇವು ಬಿಳಿ ಎಳ್ಳು ಸಹ ಕಬಾಬು ಒಳ್ಳೆ ಟೇಸ್ಟ್ ಕೂಡ. ಕರಿಬೇವು ಎಳ್ಳು ಇದನ್ನೆಲ್ಲ ಹಾಕಿ ಕಬಾಬ್ 1 kg ಚಿಕನ್ ಇದೆ, ಟೇಸ್ಟ್ ಇರುತ್ತೆ. ಟೈಮ್ಗೆ ಇವಾಗ ಕಲಸಿ ಇಟ್ಬಿಟ್ಟು 1 hour ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಸ್ವಲ್ಪ ಲಿವರ್ ಇದೆ, ಲಿವರ್ ಸಪರೇಟ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋ ಜಾಸ್ತಿ ನೆಂಚ್ಕೊಳ್ಳೋಕೆ ಮಾತ್ರ ಸೈಡ್ಸ್ ಹಾಕೊಂಡು ಬೇಗ ಆಗುತ್ತೆ ಅಂತ ಹೇಳಿ ಊಟ ಜೊತೆಗೆ ಮುಗಿಸ್ಬೇಕು, ಮಡಗೋದು, ಫ್ರಿಜ್ಜಲ್ಲಿ ಇಡೋದು ಇವೆಲ್ಲ ಏನು ಇಡಬಾರ್ದು ಅಂತ ಹೇಳಿ ಊಟ ಮಾಡಿ ಟೈಮ್ಗೆ ಅವ್ರು ಊಟ ಮಾಡಿ 1 kg ಸಾಕು ಅಂತ ಹೇಳಿ ಮಲಗಿಬಿಟ್ಟೆ ನಾನು. ಕಲಿಸ್ಕೊಳ್ತಿದ್ದಾರೆ. ಉಪ್ಪೆಸರು ಜೊತೆಗೆ ಬಿಸಿ ಬಿಸಿ ಕಬಾಬು ಸಖತ್ ಟೇಸ್ಟ್ ಬರುತ್ತೆ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ನೋಡೋರು ಎಲ್ಲರೂ ಸಹ ಹೆಚ್ಚು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಏನೋ ಮಾತಾಡಿಕೊಂಡು, ಏನೋ ನನ್ನ ತಂಗಿ ಏನೋ ಮಾತಾಡ್ಕೊಂಡು ಕೂತಿದ್ಲು. ಸ್ವಲ್ಪ ಹೊತ್ತು ಹಾಗೆ ಮಾತಾಡಿ ಅಡ್ಡೆ ಮಾಡಿ, ಗೊತ್ತಲ್ಲ ಎಲ್ಲರೂ ಸೇರ್ಕೊಂಡ್ರೆ ನಮ್ಮನೆಯಂತೂ ಮಾತು 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 ಬರೀ ನಾವು. ಇಲ್ಲಿ ಒಬ್ಬಳು ತಂಗಿ ಮಿಸ್ಸು, ಅವಳು ಮಕ್ಕಳು ರಜಾ ಇಲ್ಲ ಅಂತ ಹೇಳಿ ಅಷ್ಟಾಗಿ ಏನು ಬರೋದಿಲ್ಲ. ಇನ್ನಿವರೆಲ್ಲ ನಾವು ಅವಾಗವಾಗ ಸೇರ್ಕೊಳ್ತಾನೇ ಇರ್ತೀವಿ. ಹೀಗೆ ಮಾತುಕತೆ ಆಡಿಕೊಂಡು ಅವಳೇನೋ ನೋಡ್ತಾ ಇದ್ಲು ನನ್ನ ತಂಗಿ ಮೊಬೈಲಲ್ಲಿ. ಅದನ್ನು ಅದ್ರ ಬಗ್ಗೆ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಅವರು ಕೂಡ ತಂಗಿ ದುರ್ಗಶ್ರೀ ಎಲ್ಲರೂ ಸಹ ಹೋಮ್ವರ್ಕ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ರು. ಊಟ ಎಲ್ಲ ಮುಗೀತು. ಎಲ್ರದ್ದು ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿ ಆ ನಂತರ ನಿದ್ರೆ ಮಾಡೋಣ ಅಂತ ಹೇಳಿ ನಾನಂತೂ ಬೇಗ ಮಲಗಿಬಿಟ್ಟೆ. ಅವರೆಲ್ಲ ಏನೇನೋ ಜೋಡಿ ನಂಬರ್ 1 ಅದು ಇದು ಅಂತ ಹೇಳಿ ಟಿವಿಲಿ ನೋಡ್ಕೊಂಡು ಕೂತಿದ್ರು. ಹೇಗೆ ಬಂತು ಇವತ್ತು ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಕೊಡೋದನ್ನು ಮರಿಬೇಡಿಯಪ್ಪ. ನೀವು ಲೈಕ್ ಕೊಟ್ಟರೆ ನನಗೆ ಸ್ಫೂರ್ತಿ, ಆಯಿತಾ? ಎಲ್ಲರೂ ನೋಡ್ತೀರಿ, ಕೆಲವರು ಲೈಕ್ ಕೊಡೋದನ್ನ ಮರ್ತ್ಕೊಳ್ತಾ ಇದ್ದೀರಿ. ಮರ್ತ್ಕೊಬೇಡಿ. ನನ್ನ ವಿಡಿಯೋ ನೋಟಿಫಿಕೇಶನ್ ಬರುತ್ತಾ, ಬಂದ ತಕ್ಷಣ ಓಪನ್ ಮಾಡ್ತೀರಾ, ಮಾಡಿದ ತಕ್ಷಣ ಲೈಕ್ ಕೊಡಿ. ಅದು ಒಂದು ಸ್ಫೂರ್ತಿ ನನಗೆ ಅಷ್ಟೇ, ಇನ್ನೇನಿಲ್ಲ ಅಲ್ವಾ? ಹಾಗೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ತಿಳಿಸಿ.
ಹುಣಸೂರಲ್ಲಿ ಬಂದ್ಮೇಲೆ ಮಳೆನೂ ಸಹ ಬಂತು, ಸ್ವಿಮ್ಮಿಂಗ್ ಸ್ವಲ್ಪ ಪೂಲ್ ಹಾಕಿದ್ದೆ ಕಾಪಿರೈಟ್ಸ್ ಬಂತು, ಮತ್ತೆ ಒಂದೆಲ್ಲ ತೆಗ್ದ್ಬಿಟ್ಟು ಇನ್ನೊಂದ್ಸಲ ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ಒಂದು ಕಾರ್ಯಕ್ರಮ ಫಂಕ್ಷನ್ಗೆ ಹೋಗಿ ಮಕ್ಳು ಸಣ್ಣ ಮಕ್ಳು ಬಂದಿದ್ದೀನ ತೋರ್ಸಂಗಿಲ್ಲ. ಏನೋ ಒಂದು ಸ್ವಲ್ಪ ಇತ್ತೀಚೆಗೆ ಸುಸ್ತು ಅನಿಸುತ್ತೆ, ಏಜ್ ಆಗ್ತಾ ಇದೆ ನೋಡಿ, ಅದರಿಂದ ಸುಸ್ತು ಬಳಲಿಕೆ ಅಂತ ಅನಿಸುತ್ತೆ. ನಿಮಗೂ ಆ ರೀತಿ ಆಗುತ್ತಾ? ನನಗೆ ಕಮೆಂಟನ್ನು ಮಾಡಿ ಆಯಿತಾ. ಏನೋ ಬಹಳ ಮಾತಾಡ್ತಾ ಇದ್ದಾಳೆ, ಏನೋ ಹೇಳ್ತಾ ಮಾತಾಡ್ತಾ ಇದ್ಲು, ಆದರೆ ಟಿ ವಿ ಹಾಕ್ಕೊಬಿಟ್ಟಿದ್ರು. ಆ ಟಿ ವಿ ಸೌಂಡ್ ಇದ್ದಿದ್ದರಿಂದ ಸುಮ್ಮನೆ ಕಾಪಿರೈಟ್ಸ್ ಅದು ಇದು ಬರುತ್ತೆ ಅಂತ ಹೇಳಿ ನಾನೇ ಮ್ಯೂಟ್ ಮಾಡಿಬಿಟ್ಟೆ. ಮ್ಯೂಟ್ ಮಾಡಿಬಿಟ್ಟು ಹಾಗೆ ಮಾತಾಡಿಕೊಂಡು ಕೂತಿದ್ದೆ. ನಾನು ಯಾವಾಗಲೂ ಊಟ ಎಲ್ಲ ಆಗಿ 1 ಅವರ್ 2 ಅವರ್ ಆದಮೇಲೆ ನಾನು ಮಲ್ಗಕ್ಕೆ ಹೋಗೋದಲ್ವಾ, ಒಂದು ದೊಡ್ಡ ಚೊಂಬಿದೆ ನನ್ನ ಹತ್ರ, ಆ ಚೊಂಬಲ್ಲಿ ಬಿಸಿನೀರು ಕುಡಿದ್ಬಿಡ್ತೀನಿ. ಕೂತ್ಕೊಂಡು ಆ ಬಿಸಿನೀರನ್ನ ಕುಡಿದೇ ನಾನು ಹೋಗಿ ಮಲಗುವಂಥ ಅಭ್ಯಾಸ. ಈಗಲ್ಲ, ನಾನು ತುಂಬ ವರ್ಷಗಳಿಂದನೂ ಕೂಡ ಅದು ರೂಢಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನೀರು ಕುಡಿಬೇಕು ಅಂತ ಹೇಳಿ ಕುಡಿದುಬಿಟ್ಟೆ ಮಲಗ್ತೀನಿ. ಏನೋ ತಮಾಷೆ ಮಾಡ್ತಾಯಿದ್ರು, ವಿಡಿಯೋ ಬೇರೆ ಸ್ಪೀಡಾಗಿ ಇಟ್ಬಿಟ್ಟಿದ್ದೀನಾ, ನಿಮ್ಗೇನಪ್ಪ ಇದು ಅಂತ ಅನ್ನಿಸ್ಬಹುದು. ಆದರೆ ಒಂದು ಸ್ವಲ್ಪ ವೀಡಿಯೋಸ್ ಫಾಸ್ಟಾಗಿ ಇಟ್ಟಿರೋದ್ರಿಂದ ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ. ದುರ್ಗಾಶ್ರೀ ನೀರು ತಂದುಕೊಟ್ಲು, ಒಂದು ದೊಡ್ಡ ಚಂಬಲಿ. ಇದೇ ಚಂಬಲಿ ನಾನು ನೀರು ಕುಡಿಯುವಂಥದ್ದು. ಬಿಸಿ ಬಿಸಿ ಇರೋದ್ರಿಂದ ಮಾಡಿಕೊಂಡು ನೀರು ಕುಡಿಯೋಕ್ಕಾಗಲ್ಲ, ನಾನು ಕಚ್ಕೊಂಡೇ ನೀರು ಕುಡಿತಾ ಇದ್ದೀನಿ. ಏನಪ್ಪ ಅಂದ್ಕೋಬೇಡಿ, ಯಾಕೆಂದರೆ ನಾನು ಬಿಸಿನೀರ ಈ ರೀತಿ ಕಚ್ಚಿ ಕುಡಿದ್ರೇ ಸಮಾಧಾನ ಆಗೋದು. ಕಬಾಬ್ ಹಾಕ್ತಾಯಿದ್ರು, ಮಲ್ಗಕ್ಕೆ ಹೋಗ್ತಾ ಇದ್ನಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಗರಿ ಗರಿ ಆಗಿ ಸಖತ್ತಾಗಿ ಬಂದಿತ್ತು ಕಬಾಬು. ಬಿಳಿ ಎಳ್ಳನ್ನು ಹಾಕಿರೋದ್ರಿಂದ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ನೋಡ್ತಾ ಇದ್ದೀರಿ, ಗರಿ ಗರಿ ಆಗಿ ಬಂದಿತ್ತು ಆಯಿತಾ. ಎಲ್ಲರೂ ತಿಂದರು, ಉಪ್ಪೆಸರು ಜೊತೆಗೆ ಕಬಾಬನ್ನ ನೆಂಚ್ಕೊಂಡು ಒಳ್ಳೆ ಊಟ ಮಾಡಿದ್ರು. ಊಟ ಮಾಡಿ ಹೋಗಿ ಎಲ್ಲರೂ ಮಲಗಿದ್ರು. ನಾನು ಅವ್ರು ಮಲ್ಗಕ್ಕೆ ಮುಂಚಿತವಾಗಿ ನಾನೇ ಹೋಗಿ ಮಲಗಿದೆ. ಮುಂದಿನ ಡೈಲಿ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ನಮಸ್ಕಾರ.